2018ರಲ್ಲಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಶ್ರೀಮತಿ ರೇವಣ್ಣವರು ಇವ್ರಿಗೇನು ಆಶೀರ್ವಾದ ಮಾಡಿದರು ಅನ್ನೋದು ಗೊತ್ತಿರ್ತಕ್ಕಂಥದ್ದು. ಅದರಿಂದ ಪಾತ್ರ ಇದೇ ಇಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಬೇಕು. ತನಿಖೆನ ಚುರುಕು ಮಾಡಿದ್ರೆ ಮಗನ ಕೈ ಯಾರು ಕಂಪ್ಲೇಂಟ್ ಕೊಡಿಸಿದ್ರು, ಮಗನಿಗೇನು ತಲುಪಿಸಿದ್ರು, ಇದನ್ನು ಕಂಪ್ಲೇಂಟ್ ಬರೆದವ್ರು ಯಾರು, ಇದನ್ನು ಡ್ರಾಫ್ಟ್ ಹಾಕ್ತವ್ರು ಯಾರು, ಅದೆಲ್ಲವೂ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದನ್ನು ನಾನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಸರಿಯಾದ ಸಾಕ್ಷಿ ಇಲ್ಲದೆ ನಾನು ಯಾವುದೋ ಬೇರೆಯವ್ರ ಥರ ಮಾತಾಡಲ್ಲ. ಏನು ಅಲ್ಲ, ಅದು ನನಗೆ ಈಗ ಮಾಹಿತಿ ಇದೆ, ಅದನ್ನು ಕನ್ಫರ್ಮ್ ಮಾಡಿದ್ಮೇಲೆ ನಾನೇ ಹೇಳ್ತೀನಿ. ನೋಡ್ರಿ, ನಾವು ಅವ್ರ ಹೆಸರು ಹೇಳಲ್ಲ. ಆರೋಪ ಸತ್ಯಾಸತ್ಯತೆ ಆಚಾರ ಬರೋ ತನಕ ಮತ್ತೆ ಅವ್ರ ಹೆಸರನ್ನ ನಮ್ಮ ಬಾಯಿಗೆ ಹೇಳಿಸ್ಬೇಡಿ. ನಾವು ಹೇಳಲ್ಲ ಅಂತ ಹೇಳಿದ್ವಲ್ಲ. ಏನು ಮಾಡಬೇಕು, ಪಕ್ಷ ಏನು ಮಾಡಿದೆ, ಈಗ ಸಸ್ಪೆಂಡ್ ಮಾಡಿದೆ, ಬರಬೇಕಾ ಬೇಡವಾ, ಬರೋದಾ, ಏನು ಡೈರೆಕ್ಷನ್ ಕೊಡಬೇಕು ಕೊಟ್ಟಿರ್ತಾರೆ. ಅಲ್ಲ, ಅದು ಹಾಗಿದ್ರೆ ಯಾವುದ್ರ ಮೇಲಾರು ಈಗ ನೋಡಿ, ಕಾರ್ಯಾಂಗ, ಶಾಸಕಾಂಗ ಎಲ್ಲ ರಂಗಗಳಿಗೂ ಎಷ್ಟೆಷ್ಟು ಸ್ಕೂಲ್ಗೆಟ್ಟಿದ್ದಾವೆ ಅಂತ ಗೊತ್ತಿದೆ. ಇದ್ದದ ಸ್ವಲ್ಪ ನ್ಯಾಯಾಂಗದ ಬಗ್ಗೆ ಸ್ವಲ್ಪ ಗೌರವ ಇದೆ. ಅದರಿಂದ ನಾವು ಸ್ವಲ್ಪ ಅವ್ರ ಮರೆ ಹೋಗಿದ್ವಿ. ದಕ್ಷ ಅಧಿಕಾರಿಗಳು ಹಾಕಬೇಕು. ಇವರು ಮುಂದೆ ಪೋಸ್ಟಿಂಗ್ ಯಾವ್ದು ಸಿಗ್ತದೆ, ಯಾವ ಪೋಸ್ಟಿಂಗ್ ತಗೊಳ್ಳೋಣ ಅನ್ನುವಂಥ ಮುಲಾಜಲ್ಲಿ ಇರ್ತಕ್ಕಂಥವ್ರನ್ನ ನೀವು ಇದು SITನಲ್ಲಿ ಅಧಿಕಾರಿಗಳು ಹಾಕಿದ್ರೆ ನ್ಯಾಯ ಸಿಗ್ತದೇನ್ರಿ? ಇದು ಮಾನವೀಯ ಸಂದೇಶದ ಜನವಾಹಿನಿ.